ಈ ಡಿಸೈನ್ ತುಂಬ ಟ್ರೆಂಡಿಂಗಲ್ಲಿದೆ. ಕಷ್ಟ ಏನಿಲ್ಲ ಸ್ಟಿಚ್ ಮಾಡೋದು, ಈಸಿಯಾಗಿಯೇ ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು. ಪೂರ್ತಿ ವಿಡಿಯೋ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವೀಡಿಯೋ ನೋಡ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ. ಡಿಸೈನ್ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೆ. ಬ್ಯಾಕು ಫ್ರಂಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಲೀವ್ಸು ಕೂಡ ಎಲ್ಲದು ರೆಡಿ ಮಾಡಿದ್ದೀನಿ. ಫ್ರಂಟಿಗೆ ನಾನು ಇವಾಗೆಲ್ಲ ಟ್ರೆಂಡಿಂಗಲ್ಲಿದೆಯಲ್ಲ ಬಾರ್ಡ್ರ್ ಕೊಡುವಂಥದ್ದು, ಅದನ್ನು ಸ್ಟಿಚ್ ಮಾಡ್ತಿದ್ದೆ. ಬಾರ್ಡ್ರನ್ನ ಸ್ಟಿಚ್ ಮಾಡ್ತಿದ್ದೆ. ನನಗೆ ಒಬ್ಬರು ಕಮೆಂಟ್ ಮಾಡಿದರು ಒಂದು ವಿಡಿಯೋ ಮಾಡಾಕಿ ಇದ್ರದ್ದು ಅಂತ. ಹಾಗಾಗಿ ಅವರಿಗೋಸ್ಕರ ಈ ವಿಡಿಯೋನ ಮಾಡ್ತಿದ್ದೀನಿ. ಒಂದು ಸೈಡ್ ಕೊಟ್ಕೊಂಡಿದ್ದೀನಿ, ಇವಾಗ ಇನ್ನೊಂದು ಸೈಡ್ ಕೊಡಬೇಕು ನೋಡಿ. ಈಗ ಪ್ರಿನ್ಸಸ್ ಕಟ್ ಮಾಡಿದ್ದೀನಿ. ಇವಾಗ ಇದಕ್ಕೆ ಬಾರ್ಡ್ರನ್ನ ಅಟ್ಯಾಚ್ ಮಾಡಬೇಕು. ಡಬಲ್ ಬಾರ್ಡ್ರ್ ಬಂದಿತ್ತು ಸೀರೆಯಲ್ಲಿ. ಒಂದು ಬಾರ್ಡ್ರನ್ನ ಬ್ಯಾಕ್ಗೆ ಬರೋ ರೀತಿ ಕಟ್ ಮಾಡ್ಕೊಂಡಿದ್ದೀನಿ, ಇನ್ನೊಂದು ಬಾರ್ಡ್ರನ್ನ ಫ್ರಂಟಿಗೆ ಕೊಡೋದಕ್ಕೆ ಅಂತ ಎಕ್ಸ್ಟ್ರಾ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಸೈಡು ಕೊಟ್ಕೊಂಡಿದ್ದೀನಿ, ಇವಾಗ ಇನ್ನೊಂದು ಸೈಡ್ ಕೊಡಬೇಕು. ಅದನ್ನು ನಿಮಗೆ ಸ್ಟಿಚ್ ಮಾಡಿ ತೋರಿಸೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಇವಾಗ ಇತ್ತೀಚೆಗೆ ಈ ಡಿಸೈನ್ ಟ್ರೆಂಡಿಂಗಲ್ಲಿರೋದ್ರಿಂದ ಇದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂದ್ಕೊಂಡು ನೋಡಿ ಈ ರೀತಿ ಕೊಟ್ಕೊಂಡಿದ್ದೀನಿ. ಈ ರೀತಿ ಸ್ಟಿಚ್ ಮಾಡೋದನ್ನು ಇವಾಗ ನಿಮಗೆ ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ಸ್ಟಿಚ್ ಮಾಡಿದ್ಮೇಲೆ ಪ್ರಿನ್ಸಸ್ ಕಟ್ಟು ಅಟ್ಯಾಚ್ ಮಾಡಬೇಕು. ಹಾಗಾಗಿ ನಿಮಗೂ ಒಂದು ಐಡಿಯಾ ಸಿಗುತ್ತೆ, ಹೊಸದಾಗಿ ಕಲಿತಿರುವಂಥ ಹೆಣ್ಮಕ್ಳಿಗೆ ಐಡಿಯಾ ಸಿಗುತ್ತೆ ಅಂದ್ಕೊಂಡು ವಿಡಿಯೋನ ಮಾಡ್ತಿದ್ದೀನಿ. ಇದನ್ನು ಯಾವ ರೀತಿಯಾಗಿ ನಾನು ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಪೂರ್ತಿಯಾಗಿ ವಿಡಿಯೋನ ನೋಡಿ. ಯಾರೆಲ್ಲ ಹೊಸಬ್ರು ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಆದಷ್ಟು ನನ್ನ ವೀಡಿಯೋಸ್ನ ಶೇರ್ ಮಾಡಿ ಪ್ಲೀಸ್. ದಯವಿಟ್ಟು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹೀಗೆ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಕೂಡ ಫ್ರೀ ಮಾಡಿಕೊಂಡು ಒಂದು ವಿಡಿಯೋ ಮಾಡೋಕ್ಕೋ ಪ್ರಯತ್ನ ಮಾಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಆದಷ್ಟು ಲೈಕ್ ಕೊಟ್ಟು ವೀಡಿಯೋನ ನೋಡಿ. ನೀವು ಜಾಸ್ತಿ ಲೈಕ್ ಕೊಡೋದ್ರಿಂದ ನನಗೂ ಕೂಡ ಇನ್ನು ಇಷ್ಟೆಲ್ಲ ಲೈಕ್ ಬಂದಿದೆ, ಇಷ್ಟೆಲ್ಲ ನೋಡ್ತಿದ್ದಾರೆ ಅಂತ ವೀಡಿಯೋ ಮಾಡೋಕೋದಕ್ಕೆ ಖುಷಿ ಆಗುತ್ತೆ ನೋಡಿ. ಇವಾಗ ಬಾರ್ಡ್ರನ್ನ ತೊಗೊಂಡು ಈ ರೀತಿ ಮೇಲ್ಗಡೆ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನೆಕ್ಗೆಲ್ಲ ಕ್ಯಾನ್ವಾಸ್ ಎಲ್ಲ ಕೊಟ್ಟು ನಾನು ನೆಕ್ ಫಿನಿಶಿಂಗ್ ಕಟ್ ವರ್ಕ್ ಮಾಡಿದ್ದೀನಿ. ಇವಾಗ ಮೇಲ್ಗಡೆ ಬಾರ್ಡ್ರನ್ನ ಮಾತ್ರ ಕೊಟ್ಕೋತಿದ್ದೀನಿ ನೋಡಿ. ನೀಟಾಗಿ ಫೋಲ್ಡ್ ಮಾಡಿಕೊಂಡು ಬಾರ್ಡ್ರನ್ನ ಕೊಟ್ಕೋತಿದ್ದೀನಿ. ನಿಮಗೆ ಎಷ್ಟಾಗಲ ಬೇಕು ಅಷ್ಟಾಗಲ ನೀವು ಕೊಟ್ಕೋಬೋದು. ತುಂಬ ಚಿಕ್ಕದು ಸಣ್ಣದಾಗೂ ಕೂಡ ಕೊಡ್ಬೋದು, ಎಷ್ಟು ಬಾರ್ಡ್ರ್ ಇದೆ ಅಷ್ಟು ಕೂಡ ಕೊಡ್ಬೋದು. ಇಲ್ಲ ಪೂರ್ತಿಯಾಗಿ ಶೋಲ್ಡರು ಏನಿದೆ ಅಷ್ಟಾಗಲ ಕೂಡ ಬಾರ್ಡ್ರ್ ಇದ್ದರೆ ದೊಡ್ಡದಾಗೂ ಕೂಡ ಕೊಟ್ಕೋಬೋದು. ನಿಮ್ಮ ಆಯ್ಕೆ, ಅದೆಲ್ಲ ಯಾವ ರೀತಿ ಬೇಕಾದರೂ ನಿಮ್ಮ ಆಯ್ಕೆ. ನಾವು ಪ್ರಿನ್ಸಸ್ ಕಟ್ ಮಾಡಿದ್ದೀವಲ್ಲ, ಪ್ರಿನ್ಸಸ್ ಕಟ್ ಮಾಡಿದಾಗ ಈ ರೀತಿ ಅದನ್ನು ಅಟ್ಯಾಚ್ ಮಾಡೋದಕ್ಕಿಂತ ಮುಂಚೆ ಈ ರೀತಿ ಬಾರ್ಡ್ರನ್ನ ಕೊಟ್ಕೋಬೇಕು ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೊಂಡು ಒಂದು ಸೈಡ್ ಕೊಟ್ಕೊಂಡೆ. ಇವಾಗ ತಿರುಗಿಸ್ಕೊಂಡು ಇನ್ನೊಂದು ಸೈಡು ಕೂಡ ಫೋಲ್ಡ್ ಮಾಡ್ಕೋತೀನಿ ನೋಡಿ. ಈ ರೀತಿ ಫೋಲ್ಡ್ ಮಾಡ್ಕೋತೀನಿ ಇನ್ನೊಂದು ಸೈಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ. ಆದಷ್ಟು ಯಾವುದೇ ಡಿಸೈನು ಯಾವುದೇ ಇದನ್ನು ಸ್ಟಿಚ್ ಮಾಡಿದ್ರು ಕೂಡ ಎಡ್ಜಿಗೆ ಸ್ಟಿಚ್ ಇದ್ರೇ ಚೆಂದ. ಇಲ್ಲಾಂದರೆ ಅದೊಂಥರ ನುಲ್ಕೊಂಡಂಗೆ ಆಗುತ್ತೆ, ಚೆನ್ನಾಗಿ ಬರಲ್ಲ. ಹಾಗಾಗಿ ಈ ರೀತಿ ಎಲ್ಲ ಸ್ಟಿಚ್ ಮಾಡಿಕೊಂಡು ಎಲ್ಲದನ್ನು ಕೂಡ ಒಂದ್ಸಲ ಐರನ್ ಮಾಡ್ಕೊಳ್ಳಿ. ಆದಷ್ಟು ಎಲ್ಲ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ನಾನು ಆದಷ್ಟು ಪಾರ್ಟ್ ಸ್ಟಿಚ್ ಮಾಡಿದಾಗಲೇ ಐರನ್ ಮಾಡ್ಕೊಂಡು ಬಿಡ್ತೀನಿ. ಆಮೇಲೆ ಐರನ್ ಮಾಡೋದಕ್ಕಿಂತ ಫಸ್ಟೇ ಈ ರೀತಿ ಎಲ್ಲ ಐರನ್ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಅಟ್ಯಾಚ್ ಮಾಡಿಕೊಂಡೆ. ಇವಾಗ ನೀಟಾಗಿ ಕೆಳಗಡೆ ಎಕ್ಸ್ಟ್ರಾ ಉಳಿದಿದೆಯಲ್ಲ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಂಡು ಬಿಡ್ತೀನಿ. ಆದಷ್ಟು ಒಂದು ಸೈಡ್ ಮಾತ್ರ ಕೊಡ್ತಿದ್ದೆ, ಒಂದು ಸೈಡ್ ಕೊಡ್ತಿರ್ಲಿಲ್ಲ. ಈ ವಿಡಿಯೋದಲ್ಲಿ ಎರಡು ಸೈಡು ಕೂಡ ಕೊಟ್ಟು ತೋರಿಸ್ತಿದ್ದೀನಿ. ಒಂದು ಸೈಡು ನಾನು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಈ ಕಸ್ಟಮರ್ ಹೇಳಿದ್ರು ಎರಡೂ ಸೈಡ್ ಇರಲಿ ಅಂತ, ಹಾಗಾಗಿ ಎರಡೂ ಸೈಡ್ ಕೊಟ್ಟಿದ್ದೀನಿ. ಮತ್ತು ನನಗೆ ಬಾರ್ಡ್ರು ಕೂಡ ಇತ್ತು ಹೆಚ್ಚಾಗಿ, ಹಾಗಾಗಿ ಬಾರ್ಡ್ರು ಹೆಚ್ಚಾಗಿರೋದ್ರಿಂದ ಎರಡು ಸೈಡು ಡಿಸೈನ್ ಮಾಡೋದಕ್ಕೆ ಅವಕಾಶ ಆಯಿತು. ಒಂದು ಸ್ವಲ್ಪನೇ ಬಾರ್ಡ್ರು ಉಳಿದಿದ್ರೆ ನಾನು ಒಂದೇ ಸೈಡ್ ಮಾಡೋದಕ್ಕೆ ಆಗ್ತಿತ್ತು. ಒಂದೇ ಸೈಡ್ ತುಂಬ ಬ್ಲೌಸ್ಗಳು ವಿಡಿಯೋದಲ್ಲೆಲ್ಲ ತೋರಿಸಿದ್ದೀನಿ, ಒಂದೇ ಸೈಡು ಸ್ಟಿಚ್ ಮಾಡಿ ತೋರಿಸಿದ್ದೀನಿ. ಈ ಬ್ಲೌಸಲ್ಲಿ ಎರಡೂ ಸೈಡು ಕಟ್ ವರ್ಕ್ ಮಾಡಿ ಎರಡೂ ಸೈಡು ಬಾರ್ಡ್ರನ್ನ ಕೊಟ್ಟಿದ್ದೀನಿ. ಬ್ಯಾಕು ಕೂಡ ಡಿಸೈನ್ ಮಾಡಿದ್ದೀನಿ. ಎರಡೂ ಕೂಡ ಹೊಸ ಡಿಸೈನ್ನೇ, ಬ್ಯಾಕು ಫ್ರಂಟ್ ಎಲ್ಲ. ಇಷ್ಟ ಆಗಿದೆ ನೀವು ಕೂಡ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೋದು. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ನಿಮ್ಮ ಸಪೋರ್ಟ್ ಇದ್ದರೆ ನಾನು ಕೂಡ ಹೆಚ್ಚು ವೀಡಿಯೋ ಮಾಡಾಕ್ತೀನಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ. ಇವಾಗ ನೋಡಿ ಪ್ರಿನ್ಸ್ ಕಟ್ನ ಅಟ್ಯಾಚ್ ಮಾಡಿಕೊಂಡೆ ಯಾವ ರೀತಿ ಬಂತು ಅಂತ. ನಿಮಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಕೂಡ ಸ್ಟಿಚ್ ಮಾಡ್ಕೋಬೋದು, ಬೇಕಾದ್ರೆ ಬೇರೆ ಕಡೆ ಕೂಡ ಸ್ಟಿಚ್ ಮಾಡಿಸ್ಕೋಬೋದು. ಅಷ್ಟು ಚೆನ್ನಾಗಿ ಬಂತು, ನನಗೂ ಕೂಡ ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಬಂತು. ಇವಾಗ ನೀಟಾಗಿ ಐರನ್ ಎಲ್ಲ ಮಾಡಿಕೊಂಡು ನಾನು ಓರ್ಲಾಕೆಲ್ಲ ಮಾಡ್ಕೊಡ್ತೀನಿ. ಏನು ಕ್ಯಾನ್ವಾಸ್ ಕೊಟ್ಟು ಡಿಸೈನ್ ಮಾಡಿದ್ದೀನಿ ಅದನ್ನೆಲ್ಲ ಎಮ್ಮಿಂಗು ಕೂಡ ಮಾಡ್ಕೊಂಡು ಬಿಡ್ತೀನಿ. ಎಮ್ಮಿಂಗ್ ಮಾಡ್ಕೊಂಡು ಈ ರೀತಿ ಶೋ ಬಟನ್ ಎಲ್ಲ ಹಾಕಿ ಆಮೇಲೆ ಬ್ಲೌಸ್ ಫಿನಿಶಿಂಗ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ.